ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರಂತ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಆಸ್ಪತ್ರೆ ಒಳಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಿಸಿದಾರಂತೆ, ರೋಗಿಗಳ ಹತ್ರ ಎಲ್ಲ ಮಾತಾಡಿಸಿದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರು ಸರ್ಪ್ರೈಸ್ ವಿಸಿಟ್ ಅನ್ನು ಕೊಟ್ಟರು ಅಂತ ಕಾಣಿಸ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗಳಿಗೆ ಐಡಿಯಾನೇ ಇರಲಿಲ್ಲ, ಅವ್ರು ಬರ್ತಾ ಇದ್ದ ಹಾಗೆ ಗಾಬರಿ ಬಿದ್ದು ಹೋಗಿದ್ದಾರೆ ಅಲ್ಲಿನ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ವರ್ಗ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೇ ಇದ್ದಂತಹ ರೋಗಿಗಳನ್ನ ಕೂಡ ಮಾತಾಡಿಸಿದ್ದಾರೆ. ಕೆಲವರೆಲ್ಲ ಕಣ್ಣೀರು ಹಾಕೊಂಡು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರಂತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಡಬೇಕಾದ್ರೆ ಅವರಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಕೂಡ ಸಾಥ್ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರೋದು. ಇದು ಹೊರಗಡೆ ಪ್ರಾಬ್ಲಮ್ ಆಗಿದೆ ಸರ್, ಸರ್ಜರಿ ಆಗಿ ಅದು ರಿಪೇರಿ ಮಾಡೋಕ್ಕೆ ಪ್ರೈವೇಟ್ ಅಲ್ಲಾದರೆ ಒಂದು 10-15 ಲಕ್ಷ ಖರ್ಚು. कौन से डॉक्टर देख रहे हैं, पूछ रहे हैं. ಇದು ಹೊರಗಡೆ ಪ್ರಾಬ್ಲಮ್ ಆಗಿದೆ ಸರ್, ಸರ್ಜರಿ ಆಗಿ ಅದು ರಿಪೇರಿ ಮಾಡೋಕ್ಕೆ ಪ್ರೈವೇಟ್ ಅಲ್ಲಾದರೆ ಒಂದು 10-15 ಲಕ್ಷ ಖರ್ಚು. कौन से डॉक्टर देख रहे हैं, पूछ रहे हैं. ವಿಕ್ಟೋರಿಯಾ ಆಸ್ಪತ್ರೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬಿಬಿಎಂಪಿ ಆಯುಕ್ತರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಹೇಗಿದೆ ಅಲ್ಲಿನ ಚಿಕಿತ್ಸೆ ಗುಣಮಟ್ಟ ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿ ಹೇಗಿದೆ ಅಂತ ಖುದ್ದಾಗಿ ವಿಸಿಟ್ ಕೊಟ್ಟಿದ್ದಾರೆ. ಈ ಥರದ್ದೆಲ್ಲ ತುಂಬಾ ರೇರ್ ಆಗಿ ಆಗೋದು. ಯೂಶಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೆಲ್ಲ ಆಸ್ಪತ್ರೆ ವರ್ಗಕ್ಕೆ ಮುಂಚೆನೆ ಮಾಹಿತಿಗಳು ಇರುತ್ತೆ. ಬಟ್ ಇಲ್ಲೊಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಅಂತ ಹೇಳಲಾಗ್ತಿದೆ. ಐಡಿಯಾನೇ ಇರಲಿಲ್ಲ ಕೆಲವರಿಗೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ದ ಹಾಗೆ ಕೆಲವರು ಶಾಕ್ಗೆ ಕೂಡ ಒಳಗಾದ್ರು. ಇನ್ನು ಅಲ್ಲಿನ ರೋಗಿಗಳನ್ನ ಕೂಡ ಅವರ ಸಮಸ್ಯೆಗಳನ್ನು ಆಲಿಸಿದ್ರು, ಪರಿಹರಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟರು.